ಎಲ್ಲ ಸ್ನೇಹಿತರೆ, ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ನನ್ನ ಫ್ರೆಂಡ್ ಇವತ್ತು ಬಾಡಿ ಬಿಲ್ಡಿಂಗ್ ಶೋ ಇದೆ, ಹೇಗೆಲ್ಲ ಆಗುತ್ತೆ ನೋಡೋಣ. ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ನೋಡಿ ಗೈಸ್, ನಮ್ಮ ಇವತ್ತಿನ ಹೀರೋ ಅಷ್ಟೇ ತಿದ್ದಿದ್ರಿ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಹಾಯ್ ಮಾಡಿ ಬ್ರೋ. ನೀವು ಹೋಗ್ತಾ ಇದೀವಿ, ಆದಷ್ಟು ತಪ್ಪಿಸ್ಕೊಂಡ್ ಬರೋಣ, ಬರೋಣ ಅಷ್ಟೇ. ನಮ್ ಪ್ರಯತ್ನ ನಾವು ಪಟ್ಟಿದೀವಿ. ಇಲ್ಲಿ ಮಾಲೂರು ಹೋಗ್ತಾರೆ, ಮಾಲೂರು ಕರ್ನಾಟಕ ಸ್ಟಾರ್ ಕಾಂಪಿಟೇಷನ್ ಹೋಗ್ತಾ ಇದೀವಿ. ನೋಡೋಣ ಏನಾಗುತ್ತೆ. ಸೊ ಗೈಸ್, ಮಾಲೂರಿಗೆ ಬಂದಿದ್ದೀವಿ. ಇವಾಗ ರಿಜಿಸ್ಟ್ರೇಷನ್ ಮಾಡಬೇಕು, ರೆಡಿ ಇದ್ದೀವಿ. ದರ್ಶನ್ದು ನೋಡೋಣ. ಎಸ್, ವೆನ್ಯೂಗೆ ಕರೆಕ್ಟ್ ಟೈಮಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ಪವರ್ ಲಿಫ್ಟಿಂಗ್ ಮತ್ತು ಬಾಡಿ ಬಿಲ್ಡಿಂಗ್ ಎರಡು ಶೋ ನಡೀತಾ ಇತ್ತು ಮಾಲೂರಲ್ಲಿ. ನಾವು ಬಾಡಿ ಬಿಲ್ಡಿಂಗ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ಬಿಟ್ಟು ಆ ಕಡೆ ಹೋದ್ವಿ. ಏನು ಬೆಳಗ್ಗೆ ಇಷ್ಟೊಂದು ಜನ ಬಂದ್ಬಿಟ್ರೆ ಅಂತ ನೋಡಿದ್ರೆ ಸುಮಾರು ಜನ ಅಥ್ಲೀಟ್ ಬಂದ್ರು ಈ ಕಾಂಪಿಟೇಷನ್ಗೆ. ನಾವು ಬೇಗ ಹೋದ್ವಿ ರಿಜಿಸ್ಟ್ರೇಷನ್ ಮಾಡಿಸೋಣ ಅಂತ. ಅಲ್ಲಿ ಹೋದ್ರೆ ಇನ್ನೂ ಜನ ಇದ್ದಾರೆ. ಸೊ ನೋಡ್ಬಿಟ್ಟು ನಾನು, ಅಯ್ಯೋ ಇಷ್ಟೊಂದು ಜನರು ಅದರ ಶೋ ಅಂತ ಹೇಳ್ತಿದ್ದೆ. ನೀನು ರಿಜಿಸ್ಟ್ರೇಷನ್ ಮಾಡು ಅಂದ್ಬಿಟ್ಟು ನಾನು ಸ್ಟೇಜ್ ಮೇಲೆ ಹೋದೆ. ಇದು ಬಾಡಿ ಬಿಲ್ಡಿಂಗ್ ಪ್ರೈಸಸ್ಗಳು, ಮೆಡಲ್ಗಳು ಮತ್ತು ಟ್ರೋಫೀಸ್. ನಾವು ಬಾಡಿ ಬಿಲ್ಡರ್ ರಿಟರ್ನ್ಸ್ ಏನೂ ಕೇಳಲ್ಲ. ನಾವು ಕೇಳೋದೇ ಈ ಟ್ರೋಫಿಗಳು. ನಾವು ಬಾಡಿ ಬಿಲ್ಡಿಂಗ್ ಮಾಡ್ತೀವಿ ಅಂದರೆ ಈ ಟ್ರೋಫಿಗೋಸ್ಕರನೇ ಸ್ಟೇಜ್ ಹತ್ತಿ ಅದಕ್ಕೆ ಏನೋ ಆ ಟ್ರೋಫಿ ಹಿಡ್ಕೊಂಬರೋದೇ ಒಂದು ಮಜಾ. ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಗೂ ಅದೇ ಒಂದು ಶಕ್ತಿ ಅಂತ ಹೇಳ್ತೀನಿ. ರಿಟರ್ನ್ಸ್ ಅಂದರೆ ಇದೇನೋ ತಗೊಳ್ಳೋದು, ಎಕ್ಸ್ಪೆಕ್ಟ್ ಮಾಡೋದು, ದುಡ್ಡಲ್ಲ ಇನ್ನೊಂದಲ್ಲ. ಅದಾದಮೇಲೆ ರಿಜಿಸ್ಟ್ರೇಷನ್ ಮಾಡಿದ 2 ಕ್ಯಾಟಗರಿಗೆ ದರ್ಶನ್, ಒಂದು ಬಿಗಿನರ್ ಮತ್ತು ಓಪನ್ ಬಾಡಿ ಬಿಲ್ಡಿಂಗಿಗೆ. ಇದು ಒಂದು ಫಸ್ಟ್ ಕಾಂಪಿಟೇಷನ್ ಆಗಿರುತ್ತೆ. ಅದಕ್ಕೆ 2 ಕ್ಯಾಟಗರಿಯಲ್ಲೂ ಮಾಡ್ತೀನಿ ಅಂದ. ಓಕೆ ಬ್ರೋ ಮಾಡಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ರಿಜಿಸ್ಟ್ರೇಷನ್ ಎಲ್ಲ ಆಯ್ತು. ಇವಾಗ ಕಾಪ್ಲೋಡ್ ಮಾಡ್ಬೇಕಷ್ಟೇ. ಆಯ್ತಾ ಅವನೇ ಹುಡುಗ ಕಾಪ್ಲೋಡ್ ಮಾಡಕ್ಕೆ. ದರ್ಶನ್ ಕಾಪ್ಲೋಡ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವೆನ್ಯೂಗೆ ಬಂದ್ವಿ. ವೆನ್ಯೂಗೆ ಬಂದ ತಕ್ಷಣ ನಮ್ಮ ಸ್ನೇಹಿತರೆಲ್ಲ ಸಿಕ್ಕರು. ಅವ್ರ ಜೊತೆ ಮಾತಾಡ್ಕೊಂಡು ಇದ್ಕೊಂಡು ಹೇಗೆ ಏನು ಅಂತೆಲ್ಲ ಕೇಳ್ತಾ ಕಾಂಪಿಟೇಷನ್ ಬಗ್ಗೆ ನೋಡ್ಕೊಂಡು ನೆಕ್ಸ್ಟ್ ನೋಡಿದರೆ ನಿಶಾಂತ್ ಸರ್ ಸಿಕ್ಕರು. ಇವ್ರು ನೋಡಿದ್ದೀರ ತುಂಬ ಜನ, ಅವರೇ ಜಡ್ಜಾಗಿ ಬಂದಿದ್ದು. ತುಂಬ ಜನ ಅಥ್ಲೀಟ್ನ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ ಮಾತ್ರ. ಅದಾದಮೇಲೆ ಅಲ್ಲಿಂದ ಪವರ್ ಲಿಫ್ಟಿಂಗ್ ನಡೀತಾ ಇತ್ತು, ಹೋದ್ವಿ. ಸೊ ನಾವು ಯಾರು ಮಾಡ್ತಿರ್ಬೋದು ಪವರ್ ಲಿಫ್ಟಿಂಗ್ ಅಂತ ನೋಡಿದರೆ ಚಿಕ್ಕ ಹುಡುಗಿ. ಮೆಚ್ಚಬೇಕಂದ್ರೆ ಅವಳ ಧೈರ್ಯನ ಮತ್ತು ಈಗಿನ ಆ ಮೋಟಿವೇಶನ್ನ ನೋಡಿಬಿಟ್ಟು ನನಗೆ ಖುಷಿ ಆಯಿತು. ಅದನ್ನು ನೋಡ್ಕೊಂಡು ಈ ಕಡೆ ಬರ್ತಾಯಿದ್ದೆ. ಇವನು ಶ್ಯಾಮ್ ಅಂದ್ಬಿಟ್ಟು ನಮ್ಮ ಶಿವಮೊಗ್ಗದವನು ಅಂತ ಹೇಳಿ ಪರಿಚಯ ಆದ. ನಿಮ್ಮ ರೀಲ್ಸ್ಲೆಲ್ಲ ನೋಡಿದ್ದೀನಣ್ಣ, ಫಾಲೋ ಮಾಡ್ತಿದ್ದೀನಣ್ಣ, ನಾನು ನಿಮ್ಮ ತುಂಬ ನಿಮ್ಮ ಇನ್ಸ್ಪೈರ್ ಆಗಿಬಿಟ್ಟಿದ್ದೀನಿ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಅಂತೆಲ್ಲ ಹೇಳ್ದೆ. ನನಗೆ ತುಂಬ ಖುಷಿ ಆಯಿತು. ನಾವೇನೇ ಒಬ್ಬರು ಇನ್ಸ್ಪೈರ್ ಮಾಡ್ತಿದ್ದೀವಿ ಅಂದರೆ ಅದು ಸೆಟ್ ಆಫ್ ಗ್ರೇಟ್. ನಮ್ಮನ್ನು ನೋಡಿ ಅವರು ಮಾಡ್ತೇವೆ ಅಂತ ಬಂದಾಗ ನಮಗೆಲ್ಲ ಒಂದು ಕಡೆ ಒಂಥರ ಖುಷಿಯಾಗುತ್ತೆ. ಇನ್ನೂ ನಮಗೆ ಮೋಟಿವೇಟ್ ಆಗಿ ಮಾಡ್ತೀವಿ. ಅದೇ ಮೇಲೆ ಅವನಿಗೆಲ್ಲ ಟ್ಯಾನಿಂಗ್ ಏನೂ ಬರಲ್ಲ, ಅದಕ್ಕೆ ಟ್ಯಾನಿಂಗ್ ಎಲ್ಲ ಮುಗಿಸ್ಕೊಟ್ಟು ಅವನು ಪೋಸಿಂಗ್ ಎಲ್ಲ ಕರೆಕ್ಷನ್ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಮಾಡ್ದ. ಬಿಗಿನರು ಇವಾಗ ನೀನು ಸ್ಟಾರ್ಟ್ ಮಾಡಿದ್ದಾನೆ, ಒಳ್ಳೆಯದಾಗಲಿ. ಇನ್ನೂ ದೊಡ್ಡ ಕಾಂಪಿಟೇಷನ್ ಎಲ್ಲ ಬರ್ತವೆ, ಅದಕ್ಕೆಲ್ಲ ಚೆನ್ನಾಗಿ ರೆಡಿ ಆಗು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ದರ್ಶನ್ದು ಕಂಡೀಷನ್ ಚೆಕ್ ಮಾಡಿ ನಮ್ಮ ಕೋಚ್ ಲೋಕೇಶ್ ಪಟೇಲ್ಗೆ ಕಳಿಸ್ಬೇಕಿತ್ತು ಅಣ್ಣನಿಗೆ. ಸೊ ಅದಕ್ಕೆ ಎಲ್ಲ ನೀಟಾಗಿ ಪೋಸಿಂಗ್ ಎಲ್ಲ ಮಾಡಿಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ವೀಡಿಯೋ ಮಾಡಿದ್ವಿ, ಚೆನ್ನಾಗಿ ಕಂಡೀಷನ್ ಬರ್ತಾಯಿತ್ತು. ಡ್ರೈ ಆಗ್ತಾಯಿತ್ತು ಬಾಡಿ ಒಂದು. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಡಬಲ್ ಬೈಸಿಪ್ಸ್ ಎಲ್ಲ ಮಾಡ್ತಿದ್ದಾನೆ ನೀಟಾಗೆ. ಇನ್ನು ಪೋಸಿಂಗ್ ಇವಾಗ ಕಲಿತಾ ಇದ್ದಾನೆ. ಅದಾದಮೇಲೆ ಇದನ್ನೆಲ್ಲ ನೀಟಾಗಿ ನಮ್ಮ ಲೊಕೇಶನ್ಗೆ ಕಳಿಸಿದ ತಕ್ಷಣ ಇದಾದಮೇಲೆ ನೋಡ್ಕೊಂಡು ಬಂದರೆ ಅಲ್ಲೇ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಫಸ್ಟು ಜೀನ್ಸ್ ಮಾಡಲು, ಇವಾಗ ತುಂಬ ಕ್ಯಾಟಗರಿಗಳು ಬಂದ್ಬಿಟ್ಟಿದ್ದಾವೆ. ಫಸ್ಟ್ ಜೀನ್ಸ್ ಮಾಡಲು, ಅದಾದಮೇಲೆ ಮೆನ್ ಫಿಸಿಕ್ಕು, ಜೂನಿಯರು, ಸೀನಿಯರು ಅಂತ ತುಂಬ ಇದ್ದಾವೆ. ನೆಕ್ಸ್ಟ್ ಬಂದಿದೆ ಜೂನಿಯರ್ ಮೆನ್ ಫಿಸಿಕ್ಕು, ಇದನ್ನು ನೋಡ್ಕೊಂಡ್ವಿ. ತುಂಬ ಜನ ಅಥ್ಲೀಟ್ಸ್ಗಳು ಬಂದಿದ್ದರು, ಸೀನಿಯರ್ ಮೆನ್ ಫಿಸಿಕ್ಕು, ಜೂನಿಯರ್ ಮೆನ್ ಫಿಸಿಕ್ ಅಂತ. ಎಂಜಾಯ್ ಆಡಬೇಕು ಅಂದರೆ ಕಾಂಪಿಟೇಷನ್ ನೋಡೋದೇ ಒಂಥರ ಚೆಂದ. ಆ್ಯಕ್ಚುಲಿ ಏನಂದ್ರೆ ಗೈಸ್, ಕಾಂಪಿಟೇಟರ್ ಆಗಿ ಕಾಂಪಿಟೇಷನ್ ಮೇಲೆ ಸ್ಟೇಜಲ್ಲಿ ಹತ್ತೋದಕ್ಕೂ ಕಾಂಪಿಟೇಷನ್ ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು. ನೋಡೋದ್ರಲ್ಲಿ ಎಷ್ಟು ಮಜಾ ಇದೆ, ಆಡಿಯನ್ಸ್ ಎಷ್ಟು ಚೆನ್ನಾಗಿ ಜೋಶ್ ಕೊಡ್ತಾರೆ. ಸೊ ನಾನಿವತ್ತೊಬ್ಬ ಆಡಿಯನ್ಸ್ ಆಗಿ ನನ್ನ ಫ್ರೆಂಡ್ನ ನಾನು ಮೋಟಿವೇಟ್ ಮಾಡೋಕ್ಕೆ ಬಂದಿದ್ದೀನಿ. ಒಂಥರ ಚೆನ್ನಾಗಿದೆ ಇದು. ಇದುವರೆಗೂ ಬರೀ ಸ್ಟೇಜ್ ಹತ್ತಿ ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಎಲ್ರೂ. ಬಟ್ ನಾನಿವತ್ತು ಸ್ಟೇಜ್ ಕೆಳಗೆ ಇದ್ಬಿಟ್ಟು ಮೇಜರ್ ಕಾಂಪಿಟೇಟರ್ ನೋಡ್ತಾ ಇದ್ದೀನಿ. ಸೊ ದಟ್ ಈಸ್ ಗುಡ್. ಸೊ ಹೀಗೆ ಬಂದೆ ಶೋ ನೋಡ್ತಾ ಹಾಗೆ ಈ ಕಡೆ ಒಂದು ಪಾರ್ಕ್ ಇತ್ತು, ಪಾರ್ಕಿಗೆ ಬಂದೆ. ಇವಾಗ ಸ್ವಲ್ಪ ಇಲ್ಲಷ್ಟು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ನಮ್ಮ ದರ್ಶನ್ದು ಇನ್ನೂ ತುಂಬ ಲೇಟ್ ಇದೆ ಶೋ ನಡೆಯೋದು. ಇನ್ನು ಮೆನ್ ಫಿಸಿಕ್ಕು, ಜೂನಿಯರ್ ಮೆನ್ ಫಿಸಿಕ್ ಆಗ್ತಾ ಇದೆ, ಇನ್ನೂ ತುಂಬ ಇದೆ. ಅದಕ್ಕೆ ಈ ಕಡೆ ಪಾರ್ಕ್ ಕಡೆ ಹಂಗೆ ಬಂದೆ ನೋಡೋಣ ಅಂದ್ಬಿಟ್ಟು. ಚೆನ್ನಾಗಿದೆ ಅಲ್ಲಿ ವೈಬು. ಸೊ ಒಳ್ಳೆ ತಣ್ಣ ಗಾಳಿ. ಸೊ ಇಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗ್ತೀನಿ ಗೈಸ್. ಒಂದು ಒಳ್ಳೆ ವಾತಾವರಣ.
ಪೀಸ್ಫುಲ್ ಆಗಿದೆ ಈ ಜಾಗ. ಚೆನ್ನಾಗಿ ತುಂಬ ಇಷ್ಟ ಆಯ್ತು ನನಗೆ. ಸೊ ಒಳ್ಳೆ ಪಾರ್ಕ್ ಇದೆ ಇಲ್ಲಿ, ನೋಡ್ತಾ ಇರ್ಬೋದೆಲ್ಲ. ಸಣ್ಣ ಸಣ್ಣ ಮಕ್ಕಳು, ದೊಡ್ಡವರು ಪ್ರತಿಯೊಬ್ಬರು ಇದ್ದಾರೆ ಇಲ್ಲಿ. ಸೊ ಚೆನ್ನಾಗಿದೆ. ಸೊ ದಟ್ ಈಸ್ ಗುಡ್. ಎಸ್, ಫುಲ್ ಬಾಡಿ ಡ್ರೈ ಆಗಿದೆ. ನೋಡ್ತಾ ಇರೋದು ಕಂಡೀಷನ್ ನಮ್ಮ ಹುಡುಗಂದು. ಇವಾಗ ಟ್ಯಾನ್ ಮಾಡಿಬಿಟ್ರೆ ಮುಗೀತು. ಸೊ ಇವಾಗ ಟ್ಯಾನಿಂಗ್ ಮಾಡೋ ಸಮಯ, ಬನ್ನಿ ಟ್ಯಾನಿಂಗ್ ಮಾಡೋಣ. ನೆಕ್ಸ್ಟ್ ನಂದೇ ಬ್ರೋ ಅಂದ್ಬಿಟ್ಟು ದರ್ಶನ್ ಫೋನ್ ಮಾಡಿದ ತಕ್ಷಣ ನಾನು ಪಾರ್ಕಿಂದ ಬಂದುಬಿಟ್ಟು ಅವನಿಗೆ ಟ್ಯಾನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ತುಂಬ ಚೆನ್ನಾಗ್ತಿತ್ತು ಟ್ಯಾನಿಂಗು. ಟ್ಯಾನ್ ಏನೋ ಮಾಡೋಲ್ಲ, ನೋಡಿ ಯಾವ ರೀತಿ ಮಾಡೋದು ಅಂತ. ಸೊ ಫಸ್ಟ್ ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ, ಬೇಬಿ ಎಲ್ಲ ಸ್ಪ್ರೇ ಮಾಡ್ಬೇಕು ಫಸ್ಟು. ಸೊ ಅದಾದ್ಮೇಲೆ ಕಲರ್ ಯಾವ್ದು ಚೂಸ್ ಮಾಡಿ ಫಸ್ಟ್, ನಿಮ್ಮ ಬಾಡಿ ಯಾವ ಕಲರ್ ಸೂಟ್ ಆಗುತ್ತೆ ಅಂತ. ನಾವು ಇವತ್ತು ರೆಡ್ ಅಪ್ಲೈ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಿದೆ ಅಂತ. ಈ ಫಿಟ್ಟಿಂಗ್ ಕೊಟ್ಟಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀವಿ. ಬೇಬಿ ಇಲ್ಲ ಯಾವ್ದೋ ಆಯಿಲ್ ನೀವು ಸ್ಪ್ರೆಡ್ ಮಾಡ್ಕೊಂಡು ಅದಾದ್ಮೇಲೆ ಟ್ಯಾನ್ ಅಪ್ಲೈ ಮಾಡಿ, ಅವಾಗ ನೀಟಾಗಿ ಬರುತ್ತೆ. ಓಕೆನಾ? ಬೆಸ್ಟ್ ಪಂಪ್ ಮಾಡ್ತಿದ್ದಾನೆ, ನೋಡ್ತಾ ಇರ್ಬೋದು. ಕ್ರೇಜಿ ಆಗಿದೆ ಟ್ಯಾನ್ ಮಾತ್ರ. ಕಂಡೀಷನ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ನಮ್ಮ ಬಾಯ್ಸ್ ಇವರು ನಮಗೆ ಸ್ವಲ್ಪ ಸಪೋರ್ಟ್ ನಿಂತಿದ್ದಾರೆ. ನಮ್ಮ ಹುಡುಗ ನೋಡಿ ಜೂನಿಯರ್, ಇವನು ಇವಾಗ ಸ್ಟಾರ್ಟ್ ಮಾಡಿದ್ದಾನೆ. ಶ್ಯಾಮ್ ಅಂದ್ಬಿಟ್ಟು ನಮ್ಮ ಶಿವಮೊಗ್ಗದನು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಾಡ್ಲಿ, ಆಲ್ ದ ಬೆಸ್ಟ್ ಮ್ಯಾನ್. ಹಿಂಗೆ ಕಂಟಿನ್ಯೂ ಮಾಡು, ತಲೆ ಕಟ್ಸ್ಕೊಂಬೇಡ. ಇವಾಗ ನೆಕ್ಸ್ಟ್ ಅವನು ಕಾಂಪಿಟೇಷನ್ ಇದೆ, ಕಲರ್ ತುಂಬ ಚೆನ್ನಾಗಿತ್ತು. ಟ್ಯಾನ್ ಸಖತ್ತಾಗಿ ಕೊರ್ತು ಮಾತ್ರ ದರ್ಶನ್ಗೆ. ಅದನ್ನು ಅವನಿಗೆ ಸ್ವಲ್ಪ ಪೋಸಿಂಗ್ ಕರಪ್ಷನ್ ಎಲ್ಲ ಮಾಡಿಬಿಟ್ಟು ಹೇಳ್ಕೊಟ್ಟು, ಪೋಸಿಂಗ್ ಈ ಥರ ಮಾಡೋದ್ಬಿಟ್ಟು ಎಲ್ಲ ಹೇಳ್ಕೊಟ್ಟೆ. ಸ್ವಲ್ಪ ಅವನು ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದಾನಲ್ಲ, ಬಿಗಿನರು, ಇವಾಗ ಫಸ್ಟ್ ಕಾಂಪಿಟೇಷನ್ ಇದು. ಅದಕ್ಕೆ ಅವ್ನು ಸ್ವಲ್ಪ ಬೆಸ್ಟ್ ಆಗಿರಲಿ ಅಂದ್ಬಿಟ್ಟು ನೀಟಾಗೆಲ್ಲ ಹೇಳ್ಕೊಡ್ತಾ ಹೋದೆ. ಚೆನ್ನಾಗೂ ಮಾಡ್ತಾ ಹೋದ ದರ್ಶನ್. ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲೇ ಸ್ಟಾರ್ಟ್ ಆಯಿತು ಬಿಗಿನರ್ಸ್ ಬಾಡಿ ಬಿಲ್ಡಿಂಗು. ಅದಕ್ಕೆ ಸ್ಟೇಜ್ ಮೇಲೆ ಬಂದ ದರ್ಶನು ತುಂಬ ಚೆನ್ನಾಗಿ ಕಾಣ್ತಿದ್ದ ಸ್ಟೇಜ್ ಮೇಲೂ. ನೋಡ್ತಾ ಇರ್ಬೋದು ನೀವು, ಫುಲ್ ವಿಡಿಯೋ ನೋಡಿ ಗೈಸ್. ಇವಾಗಿಂದ ಹಿಂಗೆ ಮಾಡ್ದೆ, ಏನೆಲ್ಲ ಮಾಡ್ದೆ ಅಂತ ನೋಡಿ. 185, 185, 186, 188, 191, 144, 40, 80, 204, 205, 210, 212, 223, 226, 221. ಸ್ಟೇಜ್ ಮೇಲೆ ನೋಡ್ತಾ ಇರ್ಬೋದು, ಸುಮಾರು ಜನ ಅಥ್ಲೀಟ್ಗಳಿದ್ರು. ದರ್ಶನ್ ಇದ್ದ. ತುಂಬ ಟಫ್ ಕಾಂಪಿಟೇಷನ್ನು ಫಸ್ಟಲ್ಲೇ. ಆದರೂ ದರ್ಶನ್ ಪ್ರತಿಯೊಂದು ರೌಂಡಲ್ಲೂ ಕಾಲೌಟ್ ಆಗ್ತಿದ್ದ. ಅದು ಹೇಳ್ಬೇಕು ಅಂದರೆ ಖುಷಿ ವಿಚಾರ. ಎಲ್ಲರೂ ಆಗೋಕ್ಕೆ ಸಾಧ್ಯ ಇಲ್ಲ, ಆದರೆ ಅವ್ನು ಇರೋ ಕಂಡೀಷನಲ್ಲೇ ಬೆಸ್ಟ್ ಆಗಿದ್ನಲ್ಲ. ಸೊ ಅದಕ್ಕೆ ಪ್ರತಿಯೊಂದು ರೌಂಡಲ್ಲೂ ಕಾಲೌಟ್ ಆಗೋನು. ಎಲ್ರಿಗೂ ಆಗೋಕ್ಕೆ ಸಾಧ್ಯ ಇಲ್ಲ. ಏಕೆ ಅಂದರೆ ಆ ಹಾರ್ಡ್ ವರ್ಕು, ಪಟ್ಟಿರೋ ಶ್ರಮ ಇರುತ್ತಲ್ಲ, ಅದೇ ನಮ್ಮನ್ನು ಮೋಟಿವೇಟ್ ಮಾಡೋದು. ಬಿಗಿನರ್ಸ್ ಆಯಿತು, ಬಟ್ ಬಿಗಿನರ್ಸಲ್ಲಿ ಏನೂ ಆಗಲಿಲ್ಲ. ಟಾಪ್ 10 ಏನೋ ಆಗಿದೆ. ಅದಾದ್ಮೇಲೆ ಮತ್ತೆ ಓಪನ್ ಬಾಡಿ ಬಿಲ್ಡಿಂಗಿಗೆ ಬಂದ ದರ್ಶನ್ ನೋಡ್ತಾ ಇರ್ಬೋದು. ಮತ್ತು ತುಂಬ ಚೆನ್ನಾಗಿದ್ದ, ಎಕ್ಸ್ಪೋಸ್ ಮಾಡ್ದ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಪೋಸಿಂಗ್ ಎಲ್ಲ ಯಾವ ರೀತಿ ಮಾಡ್ತೇನೆ ಅಂತ ನೀವು ಪ್ರತಿಯೊಂದು ನೋಡ್ತಾ ಹೋಗಿ. ಚೆನ್ನಾಗಿ ಮಾಡ್ದ ದರ್ಶನ್ ಪೋಸಿಂಗ್ ಯೂಸಿಂಗ್ ಎಲ್ಲ ಕಾನ್ಫಿಡೆಂಟಾಗಿ. ಮೇಯ್ನ್ ಬೇಕಾಗಿರೋದೇ ಕಾನ್ಫಿಡೆಂಟಲ್ಲಿ ಸ್ಟೇಜ್ ಮೇಲೆ. ಸೊ ದರ್ಶನ್ ಚೆನ್ನಾಗಿ ಮಾಡ್ದ. ನೋಡ್ತಾ ಹೋಗಿ ಪ್ರತಿಯೊಂದನ್ನು ನೀಟಾಗಿ, ಎಲ್ಲ ಸ್ಕಿಪ್ ಮಾಡಿದೆ. Come on, Darjo, come on! 179, 169, 120 ದರ್ಶನ ನಾನು ಅಲ್ಲಿ ನಿಂತ್ಕೊಂಡು ಪೋಜಿಂಗ್ ಎಲ್ಲ ನೀಟಾಗಿ ಕರೆಕ್ಷನ್ ಮಾಡ್ತಿದ್ದೆ. ಸೈಕ ಮಾಡ್ತಾ ಇದ್ದ. ಖುಷಿ ಆಯಿತು. ಪ್ರತಿಯೊಂದು ರೌಂಡಲ್ಲೂ ಕಾಲೌಟ್ ಆಗೋನಲ್ಲ, ನನಗೆ ಅದೇ ಖುಷಿ ವಿಚಾರ. ಆ್ಯಕ್ಚುಲಿ ಎಲ್ಲರೂ ಆಗಲ್ಲ. ಅದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಂತ ಅಂದರೆ ನಮಗೆ ಗೊತ್ತು. ಸ್ಟೇಜ್ ಮೇಲೆ ಇತ್ಕೊಂಡಾಗ ಟಾಪ್ 5 ಒಳಗಡೆ ಬಂದರೂ ಸಾಕಪ್ಪ ಅಂತ ಇರುತ್ತೆ ಮೈಂಡ್ಸೆಟ್ಟು. ಫಸ್ಟ್ ಸೆಕೆಂಡ್ ಅಲ್ಲ, ಟಾಪ್ 5 ಒಳಗಡೆ ಬಂದರೂ ಸಾಕಪ್ಪ ಅಂತಿರುತ್ತೆ. ಫೀಲೇ ಬೇರೆ. ಆ್ಯಕ್ಚುಲಿ ಅಲ್ಲಿ ತನಕ ಬಂದಿರ್ತೀವಲ್ಲ, ಅದು ಒಂದು ಗ್ರೇಟ್ನೆಸ್ಸನ್ನು. ಸ್ಟೇಜ್ ಹತ್ತೀವಿ ಮಾಡ್ತೀವಲ್ಲ, ಅದು ಕಾನ್ಫಿಡೆಂಟ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಸೊ ದರ್ಶನ್ನು ತುಂಬ ಫ್ಯಾಟಿಯಾಗಿದ್ದ. ಮುಂಚೆ ಎಲ್ಲ ಲೈಫ್ ಸ್ಟೈಲೇ ಚೇಂಜ್ ಆಗಿತ್ತು. ಅವನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂದ್ಬಿಟ್ಟು ಈ ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿ ಬಂದಾದಮೇಲೆ ಕೋಚ್ ಲೋಕೇಶ್ ಪಟೇಲ್ ಅವ್ನು ಟ್ರೈನ್ ಮಾಡಿದ್ದು. ಲೊಕೇಶನ್ ಹ್ಯಾಟ್ಸ್ ಆಫ್ ಯು. ಸೈಕ ರೆಡಿ ಮಾಡಿದ್ದೀರಾ.
ಅಪ್ಕಮಿಂಗ್ ಡೇಸ್ ಮುಂದಿನ ಬರೋದ್ರಿಂದಲೇ ಅವ್ನು ಪಕ್ಕ ಗೆದ್ದೇ ಗೆಲ್ತಾನೆ. ಇವತ್ತು ಪಾರ್ಟಿಸಿಪೇಷನ್ ಮೆಡಲ್ ತಂದಿರ್ಬೋದು, ನೆಕ್ಸ್ಟ್ ಗೆದ್ದೇ ಗೆಲ್ತಾನೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ಇದೇ ರೀತಿ ಫಿಟ್ನೆಸ್ ಮತ್ತು ಬಾಡಿ ಬಿಲ್ಡಿಂಗ್ ರಿಲೇಟೆಡ್ ವಿಡಿಯೋ ಹಾಕ್ತೀನಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಯಪ್ಪ ಫೈನಲಿ ಬಂದೆ ಮನೆಗೆ, ಎಲ್ಲ ಮುಗೀತು ಕಾಂಪಿಟೇಷನ್ನು ಒಂದು. ಸೊ ಇವಾಗ ಬಂದೆ ಜಸ್ಟು. ಅವನು ಆಡೋನ್ಗಿಂತ ನನಗೆ ನೋಡೇ ಸುಸ್ತಾಗೋಯ್ತು, ಟಯರ್ಡ್ ಆಗೋಯ್ತು ಓಡಾಡಿ ಮಾಡಿ. ಸೊ ಫುಲ್ ಮಲ್ಕೊಂಬಿಡ್ತೀನಿ. ಸೊ ವೀಡಿಯೋನ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.